ಇನ್ನೇನು ಲಿಶುಗೆ 4.5 years ಆಯ್ತಲ್ವಾ, ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಣ, ಇನ್ನೊಂದು ಮಗು ಮಾಡ್ಕೊಳ್ಳೋಣ. ಎರಡು ಇಷ್ಟ ಆಯ್ತಾ? ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ, ಆ ರೀತಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅರೌಂಡ್ ಈವ್ನಿಂಗ್ ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆಗೆ ಬಂದಿದ್ವಿ, ಹೀಗೆ ಕಸಿಪಿಗೆ ಹೋಗಿ ಬರೋಣ. ತುಂಬ ದಿನ ಆಗಿತ್ತು ಹೋಗಿ, ಹಾಗೆ ರೋಟಿ ಕರಿ ತಿನ್ನಬೇಕು ಅನ್ನಿಸ್ತಾ ಇತ್ತು ನನಗೆ. ಸೊ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಲಿಶುನೇನು ಕರ್ಕೊಂಬಂದಿಲ್ಲ, ಯಾಕಂದರೆ ಲಿಶು ರೋಟಿ ಕರಿ ಏನು ತಿನ್ನಲ್ಲ. ಇನ್ನು ಅವಳು ಬಂದರೆ ಅದೇ ಫ್ರೈಡ್ ರೈಸ್ ತೊಗೊಬೇಕು, ಇಲ್ಲಾಂದರೆ ಪಿಜ್ಜಾ ತೊಗೊಬೇಕು. ಅದನ್ನು ತಿನ್ನೋ ಹಂಗಿಲ್ಲ ನಮಗೆ, ಯಾಕಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ತಿಂತೀವಿ ಅದನ್ನು. ಸೊ ಅವಳನ್ನ ಬೇಡ, ಅವಳಿಗೆ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಮನೇಲೇ ಬಿಟ್ಟು ಬಂದಿದ್ವಿ. ಅವಳು ಕೂಡ ಮಲಗಿದ್ಲು, ಹಾಗಾಗಿ ಹೋಗಿ ಬರೋಣ ಅಂತ ರೆಡಿ ಆದ್ವಿ. ಇನ್ನು ಸ್ವಲ್ಪ ಜನ ಮಕ್ಕಳಿಗೆಲ್ಲ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಪ್ರಿಕಾಷನ್ಸ್ನ ಫಾಲೋ ಮಾಡಿ, ಮಾಸ್ಕ್ ಹಾಕಿ ಕಳ್ಸೋದೇ ಆಗಿರಲಿ. ಯಾಕಂದರೆ ಈಗ ಕೋವಿಡ್ ಮತ್ತೆ ಸ್ಟಾರ್ಟ್ ಆಗಿದೆ ಅಲ್ವಾ. ಒಂದು 5 years ಬಿಲೋ ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಕ್ರೌಡೆಡ್ ಏರಿಯಾಸಿಗೆಲ್ಲ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ. ಹಾಗೆ ಸ್ವಲ್ಪ ವಯಸ್ಸಾಗಿರೋರ್ನು ಕೂಡ ಹುಷಾರಾಗಿ ನೋಡ್ಕೊಳ್ಳಿ. ಮನೇಲೇ ಏನಾದರೂ ಒಂಚೂರು ಕೆಮ್ಮು ನೆಗಡಿ ಸ್ಟಾರ್ಟ್ ಆಯಿತು ಅಂದಾಗೇ ಸ್ವಲ್ಪ ಅವ್ರಿಗೆ ಮೆಡಿಸಿನ್ಸ್ನೆಲ್ಲ ಪ್ರಾಪರಾಗಿ ಕೊಡೋದೇ ಆಗಿರಲಿ, ಅಥವಾ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದೇ ಆಗಿರಲಿ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಮುಂಚೆ ಇತ್ತಲ್ಲ ಆ ಪ್ಯಾಂಡಮಿಕ್ ಭಯ ಇಲ್ಲ ಇವಾಗ ಕೋವಿಡ್ ಅಂದರೆ. ಬಟ್ ಸ್ಟಿಲ್ ನಾವು ಕೂಡ ನಮ್ಮ ಸೇಫ್ಟಿ ಮೆಷರ್ಸ್ನ ಫಾಲೋ ಮಾಡಬೇಕಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನನಗೆ ಕೋವಿಡ್ ಅಂದರೆ ಒಂದೇನು ನೆನಪಾಗುತ್ತೆ ಅಂದರೆ, ನನ್ನ ಥ್ರೂ ಔಟ್ ಫಸ್ಟ್ ಪ್ರೆಗ್ನೆನ್ಸಿನೇ ನೆನಪಾಗೋದು. ಯಾಕೆಂದರೆ ಅವಾಗ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗೇನು ಕೋವಿಡ್ ಇರಲಿಲ್ಲ. ಬಟ್ ಪ್ಲ್ಯಾನ್ ಮಾಡಿ ನನಗೆ ಇನ್ನೇನು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು, ಅವಾಗ ಪೀಕ್ ಕೋವಿಡು. ಅವಾಗ ನಮ್ಮಿಬ್ರಿಗಂತೂ ತುಂಬಾ ಭಯ ಆಗಿತ್ತು. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಲಿಟ್ರಲಿ ಒಬ್ರು ಡಾಕ್ಟ್ರೂ ಕೂಡ ಸಿಗ್ತಾ ಇಲ್ಲ ನಮಗೆ. ನಾನು ಅವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು, ಎಲ್ಲೋ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ, ಆ ರೀತಿ ಎಲ್ಲ ಆಗಿತ್ತು. ಸೊ ಅದೇ ನೆನಪಾಗುತ್ತೆ ನನಗೆ. ಇನ್ನು ನಾನು ಯಾವಾಗಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿರಲಿ, ಈ ಕೋವಿಡ್ ಅನ್ನೋದು ಬಂದ್ಬಿಡುತ್ತೆ. ರೀಸೆಂಟಾಗಿ ನಾವು ಕೂಡ ಇನ್ನೇನು ಲಿಶುಗೆ 4.5 years ಆಯ್ತಲ್ವಾ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಣ, ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಮತ್ತೆ ಕೋವಿಡ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ದಿವಸ ಪೋಸ್ಟ್ಪೋನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೀಮಂತ ಎಲ್ಲ ಮಾಡಿಸ್ಕೊಂಡೆ, ಬಟ್ ಅಷ್ಟು ಗ್ರ್ಯಾಂಡಾಗೆಲ್ಲ ಮಾಡಿಸ್ಕೊಳಕ್ಕಾಗಲಿಲ್ಲ. ನಾನು ಅಷ್ಟಾಗಿ ಎಂಜಾಯು ಕೂಡ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಆಗ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನನಗೆ 5 monthsವರೆಗೂ ನನಗೆ ಬೆಡ್ ರೆಸ್ಟ್ ಹೇಳಿದರು. ಅದಾದಮೇಲೆ ಈ ಕೋವಿಡ್ ಇದ್ದಿದ್ದರಿಂದ ನಾವೆಲ್ಲೂ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಏನಂದರೆ ನನಗೆ ಅಟ್ಲೀಸ್ಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನ ನಾನು ತುಂಬ ಎಂಜಾಯ್ ಮಾಡಬೇಕು, ಹಾಗೆ ನಾನು ಗ್ರ್ಯಾಂಡಾಗಿ ಸೀಮಂತ ಎಲ್ಲ ಮಾಡಿಸ್ಕೊಬೇಕು ಅಂತ ತುಂಬಾ ಆಸೆ ಇದೆ. ಸೊ ಸದ್ಯಕ್ಕಂತೂ ಈ ಪ್ರೆಗ್ನೆನ್ಸಿ ಬೇಡ ಅಂತಲೇ ಅಂದ್ಕೊಂಡಿರೋದು. ಇನ್ನು ಈಗ ಹೋಗ್ತಾ ಇದ್ದೀವಲ್ಲ ಕಸಿಪು, ಅಲ್ಲಂತೂ ತುಂಬಾ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ನನ್ನ ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ. ಯಾಕೆಂದರೆ 5 monthsಗೇನೋ ನಾನು ಅಮ್ಮ ಮನೆಗೆ ಶಿಫ್ಟ್ ಆದೆ. ಆಗ ನಾನು ಹೋಗ್ತಾ ಇದ್ದಿದ್ದಂಥ ಜಾಗ ಅಂದರೆ ಈ ಕಸಿಪು ಬಿಟ್ಟರೆ ಕ್ಲೌಡ್9 ಬಿಟ್ಟರೆ ಮನೆ, ಮೂರೇ. ಯಾಕೆಂದರೆ ಫುಲ್ ಪೀಕ್ ಏನು ಕೋವಿಡು, ಆಗ ಎಲ್ಲೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಸ್ವಲ್ಪ ಏರಿಯಾನೂ ಕೂಡ ಲಾರ್ಜ್ ಸ್ಪೇಸ್ ಇದ್ದಿದ್ದರಿಂದ ಶರಣ್ ನನಗೆ ಎಸ್ಪೆಷಲಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇಲ್ಲೊಂದೇ ಏನು ಬೇಕೋ ಇಲ್ಲೇ ತಿನ್ನು ಅಂತ ಇಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಅಷ್ಟೇ. ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಬಯಕೆಗಳಿರುತ್ತೆ ಅಲ್ವಾ, ಅದೆಲ್ಲ ಏನೂ ಕೂಡ ಫುಲ್ಫಿಲ್ ಮಾಡ್ಕೊಳೋದಕ್ಕಾಗಲಿಲ್ಲ. ಅಂದರೆ ತಿನ್ನೋದು ಆಬ್ವಿಯಸ್ಲಿ ಮನೇಲೆಲ್ಲ ಮಾಡಿಕೊಡ್ತಾ ಇದ್ರು, ಬಟ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅದರಲ್ಲೂ ನನಗೆ ಬೇಬಿ ಮೂನ್ಗೆ ಹೋಗ್ಬೇಕು ಅಂತಲೂ ಕೂಡ ಇಷ್ಟ ಇತ್ತು. ಬಟ್ ಅದಂತೂ ಆಗಲೇ ಇಲ್ಲ ಬಿಡಿ, ಯಾಕೆಂದರೆ ನನಗೆ ಏನು ಬೆಡ್ ರೆಸ್ಟ್ ಹೇಳ್ಬಿಟ್ಟಿದ್ರು. ಇನ್ನು ಅಲ್ಲಿ ಹೋಗೋದೆಲ್ಲ ದೂರದ ಮಾತೇನೆ ಅದೆಲ್ಲ. ಸೊ ಹೀಗಾಗಿತ್ತು. ಅದಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಟ್ಲೀಸ್ಟ್ ನಂದು ಚೆನ್ನಾಗಿರಬೇಕು ಅಂತ ಇವಾಗ ಸದ್ಯಕ್ಕಂತೂ ಇಲ್ಲ. ಈ ಕೋವಿಡ್ ಎಲ್ಲ ಮುಗಿಲಿ, ಆಮೇಲೆ ನೋಡೋಣ. ಸೊ ನೀವು ಯಾರೆಲ್ಲ ಕೋವಿಡಲ್ಲಿ ಪ್ರೆಗ್ನೆಂಟ್ ಆಗಿದ್ರಿ ಅಥವಾ ಕ್ಯಾರಿಂಗ್ ಇದ್ರಿ ಅಥವಾ ಅವಾಗ ಮಗು ಆಯಿತು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿವಸ ಆಯಿತು, ಫುಲ್ ಚೇಂಜ್ ಆಗಿಬಿಟ್ಟಿದೆ. ಈ ರೋಡ್ ಈ ಥರ ಇರಲಿಲ್ಲ. ನೋಡು ಹೆಂಗಿದೆ ಪಾರ್ಕಿಂಗ್, ಗೊತ್ತಿಲ್ಲ, ನಾನು ಕೇಳಬೇಕಲ್ಲೇ. ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಅಲ್ವಾ, ಫುಲ್ ಮೋಡ ಎಲ್ಲ ಹಚ್ಕೊಂಡ್ಬಿಟ್ಟಿದೆ. ಹಲೋ. ಸೊ ಇದೇ ಕಸಿಪು. ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ.
ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಫುಲ್ಲು ದೊಡ್ಡದಿದೆ ಇದ್ದಿದ್ದು, ಇವಾಗ ಅಷ್ಟು ಚೇಂಜ್ ಆಗ್ಬಿಟ್ಟಿದೆ. ಯಾರು ಇಲ್ಲ ಇವತ್ತು, ವೀಕ್ ಡೇ ಇರೋದ್ರಿಂದ. ಅದೇ ಏನು ಅನ್ನಿಸ್ತಿದೆ ನಿನ್ನ ಫೇವ್ರೆಟ್ ಸ್ಪಾಟಿಗೆ ಬಂದು? ಏನು ಫೇವ್ರೆಟ್ ಸ್ಪಾಟ್? ಅವಾಗ ಬಿಸಿ ಇಲ್ಲದೆ ಬರ್ತಿದ್ದು, ಏನು ಖಾಲಿ ಹೊಡಿತಿದೆ. ಮುಂಚೆ ಥರ ಅಷ್ಟು ಸ್ಪೇಷಿಯಸ್ ಇಲ್ಲ. ನೋಡೋಣ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡೋಣ ಇವಾಗ ಹೆಂಗಿದೆ ಅಂತ. ಆಲ್ಮೋಸ್ಟ್ ತುಂಬ ದಿವಸ ಆಯಿತು ನಾವು ಬಂದು. ಫ್ರೆಂಡ್ ಬ್ರೈಟ್ ಟು ಬಿ ಮಾಡಿದ್ವಿ, ಅವಾಗ ಬಂದಿರೋದು. ಆಲ್ಮೋಸ್ಟ್ 2 years ಆಯಿತು ನಾವು ಬಂದು. ಅವಾಗ ಶರಣ್ ಬಂದಿರಲಿಲ್ಲ, ಬಂದು ನನ್ನ ಪಿಕ್ ಮಾಡ್ಕೊಂಡು ಬೇರೆ ಕಡೆ ಹೋದ್ವಿ. ಸೊ ಅವಾಗ ಅದಾದಮೇಲೆ ಬಂದೇ ಇಲ್ಲ. ಎಲ್ಲ ಮಾಡ್ಕೊಂಡು ನಾನು ಬ್ಲೌಸ್ ಸ್ಟಿಚಿಗೆ ಕೊಡಬೇಕಿತ್ತು. ಸಪ್ತಗಿರಿ ಕಾಲೇಜ್ ಹತ್ರ ನಾನು ಬ್ಲೌಸ್ ಸ್ಟಿಚಿಗೆ ಕೊಡೋದು. ಅಲ್ಲಿಗೆ ಹೋಗೋಣ. ಹಾಗೆ ಅಲ್ಲಿ ಕಾಂತಿ ಸ್ವೀಟ್ಸ್ ಕೂಡ ಇದೆ. ಸೊ ಅಲ್ಲಿ ನನಗೆ ಈ ಶಾವ್ಗೆ ಇದು ಏನೊಂದು ಪೇಣಿ ತಿನ್ನಬೇಕು ಅನ್ನಿಸ್ಬಿಟ್ಟಿದೆ. ಸೊ ಅಲ್ಲಿ ಕಾಂತಿ ಸ್ವೀಟ್ಸಲ್ಲಿ ಇರುತ್ತೆ, ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಇರಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. ಇದ್ದರೆ ಇಫ್ ಇನ್ ಕೇಸ್ ತೊಗೊತೀವಿ, ಇಲ್ಲಾಂದರೆ ಕಾಜು ಬರ್ಫಿ ತೊಗೊಳೋಣ ಅಂತ ಹೋಗ್ತಾ ಇದ್ದೀವಿ. ಲಿಶುಗೆ ಕಾಜು ಬರ್ಫಿ ಇಷ್ಟ. ಹಾಗೆ ಇವತ್ತು ನಾನು ಮಿನಿ ವ್ಲಾಗಲ್ಲಿ ಲಿಶು ಪಿಜ್ಜಾ ತಿಂತಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಪಿಜ್ಜಾ ಕೇಳ್ತಿದ್ಲು, ಚೀಸಿ ಲಾವಾ ಪಿಜ್ಜಾ ಅಂತ. ಅದಕ್ಕೆ ತುಂಬ ಜನ ಏನು ಅಷ್ಟು ಜಂಕ್ ಕೊಡ್ತೀರಾ ಅವಳಿಗೆ, ಅವಳ ಹೆಲ್ತ್ ಹಾಳು ಮಾಡ್ತಾ ಇದ್ದೀರಾ. ನೀವು ನನ್ನ ರೆಗ್ಯುಲರ್ ಫಾಲೋವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ರೀಸೆಂಟಾಗಿ ಅಂದರೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಾಗ ಅಷ್ಟೇ ನಾವು ಪಿಜ್ಜಾ ತರಿಸಿದ್ದು. ನಾವು ತರಿಸೋದೇ ಇಲ್ಲ ಪಿಜ್ಜಾನ ಅಂತ. ನಾವೆಲ್ಲ ಅನ್ಹೆಲ್ದಿ ಫುಡ್ಸೇ ಆಗಿರಲಿ, ಚಾಕ್ಲೇಟ್ಸು ಎಲ್ಲ ತಿಂದಿದ್ದೀವಿ. ಮಕ್ಕಳಿಗೆ ಎಲ್ಲದನ್ನು ಕೂಡ ಇಂಟ್ರಡ್ಯೂಸ್ ಮಾಡಬೇಕು. ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಆ ರೀತಿ ಅದನ್ನು ಜಾಸ್ತಿ ಮಾಡಬಾರ್ದು, ಅಷ್ಟೇ ಲಿಮಿಟ್ ಆಗಿ ಎಲ್ಲದನ್ನು ಕೂಡ ಕೊಡ್ಬೋದು. ಸೊ ನಾವು ಲಿಮಿಟ್ ಆಗೇ ಕೊಡ್ತೀವಿ. ನಮ್ಮ ಮಗಳು ಅವಳು, ಸೊ ನಾವು ಕಾಳಜಿ ಇಟ್ಟಿರ್ಲೇಬೇಕಲ್ವಾ. ಸೊ ಎಲ್ಲಾ ತರನು ಅವಳಿಗೆ ಕೊಡ್ತೀವಿ. ದಿನದಲ್ಲಿ ಐ ಮೇಕ್ ಶೋರ್ ಅವಳಿಗೆ ಒಂದು ಫ್ರೂಟು, ಒಂದು ವೆಜಿಟೇಬಲ್ ಎಲ್ಲಾ ತರನು ಕೂಡ ಕೊಡ್ತೀನಿ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ. ಬಟ್ ಇದು ಮೀರಿ ಬೇಕು ಅಂತಾನೆ ಕಮೆಂಟ್ ಮಾಡಿದ್ರೆ, ಪಾಯಿಂಟ್ ಔಟ್ ಮಾಡಿ ಕಮೆಂಟ್ ಮಾಡಿದ್ರೆ ಏನು ಮಾಡೋದಕ್ಕಾಗಲ್ಲ. ಯಾವಾಗ್ಲೋ ಒಂದ್ಸರಿ ತಿನ್ನೋದ್ರಿಂದ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಹೇಳಿದ್ನಲ್ಲ, ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತ. ಈ ರೀತಿ ಅಷ್ಟೇನೆ. ಬ್ಲೌಸ್ ಸ್ಟಿಚಿಗೆ ಕೊಡೋದಿಕ್ಕೆ ಅಂತ ಸಪ್ತಗಿರಿ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಆದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾರ್ಮಲಾಗಿ ಬೋಟಿಗೆ ಹೋಗೋಕ್ಕೂ ಮುಂಚೆ ಕಾಲ್ ಮಾಡಿ ಹೋಗ್ತೀನಿ ಓನರಿಗೆ. ಬಟ್ ಇವತ್ತು ಕಾಲ್ ಮಾಡ್ದಿರಾ ಹಾಗೆ ಹೋದೆ, ಈಚೆ ಹೋಗಿದ್ನಲ್ಲ ಅಂತ. ಓನರ್ ಇರಲಿಲ್ಲ, ಅಲ್ಲಿ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಇದ್ದರು. ಸೊ ಅವ್ರಿಗೇ ಕೊಟ್ಟು ಬಂದೆ. ಹೇಗೂ ನನ್ನ ಮೆಷರ್ಮೆಂಟ್ ಎಲ್ಲ ಅವ್ರ ಹತ್ರ ಇದೆ ಆಲ್ರೆಡಿ. ಸೊ ಅದನ್ನು ಕೊಟ್ಟು ಹಾಗೆಯೇ ಹೇಳಿಬಿಟ್ಟು ಅವ್ರ ಹತ್ರ ಕಾಲಲ್ಲಿ ಮಾತಾಡಿಬಿಟ್ಟು ಬಂದೆ. ಇನ್ನು ಅಲ್ಲೇ ಪಕ್ಕದಲ್ಲಿ ಕಾಂತಿ ಸ್ವೀಟ್ಸು ಕೂಡ ಇದ್ದಿದ್ದು. ಲಿಶು ಸ್ವೀಟ್ ಅಂದರೆ ಚಾಕ್ಲೇಟ್ ಬಿಟ್ಟು ಅವಳು ಏನೂ ಕೂಡ ಅಷ್ಟಾಗಿ ಇಷ್ಟಪಡಲ್ಲ. ಕಾಜು ಬರ್ಫಿ ಆದರೆ ಒಂದೇನೋ ತಿಂತಾಳೆ ಅಷ್ಟೇ. ಸೊ ಅದನ್ನು ಕೂಡ ಪ್ಯಾಕ್ ಮಾಡಿಸ್ಕೊಂಡ್ವಿ. ಹಾಗೆ ನನ್ನ ಫ್ರೆಂಡ್ ಮದುವೆಲೇನೋ ನಾನು ಪೇಟ ಅನ್ನೋ ಸ್ವೀಟ್ ಬರುತ್ತೆ ಅಲ್ವಾ, ಅದು ಚೆನ್ನಾಗಿ ಇಷ್ಟ ಆಗಿತ್ತು. ಇಲ್ಲಿ ಇತ್ತು ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಅದನ್ನು ಟೇಸ್ಟ್ ಮಾಡಿದ್ವಿ ಅಷ್ಟೇ. ಇನ್ನು ಅಲ್ಲಿಂದ ಮನೆಗೆ ಹೊರಟ್ವಿ. ನಾನು ಇಲ್ಲೇ ಈಚೆ ಹೋಗಿದ್ದೆ. ನೀನು ಮಲ್ಕೊಂಡಿದ್ದೆ. ಏನು ಬೇಕಿತ್ತು? ಏನು ಬೇಕಿತ್ತು ಗುಂಡುಮರಿ? ಅದೇನು ಸರ್ಪ್ರೈಸ್ ಅಲ್ಲ, ಸ್ವೀಟ್ ತಂದಿರೋದು. ಕೊಡು. ಕಾಜು ಬರ್ಫಿ ಇಷ್ಟ ಅಲ್ಲ ನಿಂಗೆ? ಕಾಜು ಬರ್ಫಿ ಮತ್ತೆ ಇದು ಅದು ತಿನ್ನು. ಫ್ರೆಂಚ್ ಫ್ರೈಸ್ ಸಾಸ್ ಅಲ್ಲ, ಅದು ಹಂಗೆ ಕರುಮ್ ಕರುಮ್ ಅನ್ನೋದು ಫ್ರೆಂಚ್ ಫ್ರೈಸ್. ಅದು ಕಾಜು ಬರ್ಫಿ.
ಅದು ಇದು ಅದೇನದು ಅಪ್ಪೆ ನಿನ್ನ ಮೊಮ್ಮಗಳು ತಿನ್ನಲ್ಲ ಅಂತ ತಿನ್ ನೋಡು. ಯಾರು ತಂದು ಕೊಟ್ಟಿದ್ದದು? ಅಲ್ಲ, ದೊಡ್ಡಪ್ಪ ತಂದು ಕೊಟ್ಟಿದ್ದು. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇನ್ನೊಂದಿದು. ಓಕೆ, ಲೆಟ್ಸ್ ವೈಂಡ್ ಅಪ್ ದ ವಿಡಿಯೋ. ಯಾವ್ದು ಇಷ್ಟ ಆಯಿತು? ಇದು ಇಷ್ಟ ಆಯ್ತಾ, ಬ್ಲ್ಯಾಕ್ ಇಷ್ಟ ಆಯ್ತಾ ನಿಮಗೆ? ಬ್ಲ್ಯಾಕು ಆಮೇಲೆ ಬ್ಲೂ ಎರಡು ಇಷ್ಟ ಆಯ್ತಾ? ತಗೊಳ್ಕೊಡು, ನಾನು ಹೊಸ್ಕೊಳ್ಬೇಕು ನನ್ನ ಕಣ್ಣು. ಎರಡು ಇಲ್ಲಿ ನೋಡಿಲ್ಲ ಹೆಂಗೆ ಹಾಕೊಂಡು ಒಳ್ಳೆ ಸ್ಪೆಕ್ಸ್ನ ಎರಡನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಬಾಯ್.